ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇವತ್ತೇ ಕಡೆಯ ದಿನಾಂಕ ನಾನು ಅನೌನ್ಸ್ ಮಾಡ್ತಾ ಇರುವಂಥದ್ದು. ಸೊ ನೀವು ಈಗಲೇ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಶ್ರೀರಾಮನ ದರ್ಶನ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ತಮ್ಮ ಹೆಸರುಗಳನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧಾಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇನ್ನು ಶನಿವಾರ ಆಗಿರೋದ್ರಿಂದ ಇವತ್ತು ನಾವು ಯಾವ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ? ತುಂಬ ಜನ ಹೇಳ್ತಿರ್ತಾರೆ, ಏನಾದರೂ ನಾವು ದಾನ ಕೊಡೋದ್ರಿಂದ ನಮ್ಗೆ ಇರುವಂಥ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತಾ ಅಂತ. ಇನ್ನು ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ಏನಾದರೂ ಈ ದಾನ ಧರ್ಮದ ಕೆಲಸಗಳು ಮಾಡೋದ್ರಿಂದ ಜೀವನದಲ್ಲಿ ಒಳಿತನ್ನ ಕಾಣಬಹುದಾ? ಏನು ಹೇಳ್ತೀರಾ? ಯಾಕಂದರೆ ಎಲ್ಲ ಪ್ರಯತ್ನಗಳು ಆದಮೇಲೆ ಈ ಹಂತಕ್ಕೆ ಬಂದು ನಿಲ್ತಾರೆ ಪ್ರತಿಯೊಬ್ಬರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದಾನ ಧರ್ಮ ನಿಮಗೆ ಹತ್ತಿರದ ಪದಗಳು ಕಾಣಿಸ್ಬೋದು, ಸಾರಿ ಕೇಳೋದಕ್ಕೆ ಚೆನ್ನಾಗಿರ್ಬೋದು. ದಾನ ಧರ್ಮ ಅಂತಕ್ಕಂತಹದ್ದು ನಮಗೆ ರೈಮಿಂಗಾಗಿ ಕಾಣಬಹುದು. ಅದರ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ಅದರಲ್ಲಿ ಬಹಳ ಡಿಫ್ರೆನ್ಸ್ ಕಾಣುತ್ತೆ ನಮಗೆ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ 6 ಶತ್ರುಗಳಿರ್ತಾರೆ. 6 ಶತ್ರುಗಳು ಇದ್ದದ್ದೇ. ಯಾರು ಈ 6 ಶತ್ರುಗಳನ್ನ ದೂರ ಇಡ್ತಾರೋ, ಕಂಟ್ರೋಲ್ ಮಾಡ್ತಾರೋ ಅವರಿಗೆ ವಿಜಯ ದಕ್ಕುತ್ತೆ. ದೊಡ್ಡ ಮಟ್ಟದ ಇಂಡಸ್ಟ್ರಿಗೆ ಇವರು ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಈ ಕೆಲವು ಪದ್ಧತಿ ಇದೆ. ಬಹಳಷ್ಟು ಲಾಸ್ ಆಗಿರ್ತಾರೆ ಅಂಥವರು. ಈಗ ನೀವು ಹೇಳಿದಾಗೆ ದಾನ ಧರ್ಮ ಮಾಡೋದಾದರೆ ತುಂಬ ದೊಡ್ಡದೇನಿಲ್ಲ, ಆಮೇಲೆ ಬೇಕಾದ್ರೆ ನಾನು ಬೇಕಾದಷ್ಟು ಮಾಡ್ತೀನಿ ಅನ್ನೋಂಥ ಮನಸ್ಸು ಹೊತ್ಕೊಳ್ಳಿ. ಪಾಪ ಅವ್ರಿಗೆ ಅದು ಸಕ್ಸಸ್ ಆದರೆ ಅವ್ರು ಮಾಡ್ತಾರೆ. ಅಂತಹದಕ್ಕಾಗಿ 2 ತುಳಸಿ ಗಿಡ ತರಬೇಕು. 2 ತುಳಸಿ ಗಿಡದಲ್ಲಿ ಹಾಲು ಮತ್ತು ಮೊಸರು ಸೇಮ್ ಪ್ರಮಾಣ, ಒಂದೊಂದು ಲೋಟದಲ್ಲಿ 2 ಮಿಕ್ಸ್ ಮಾಡಬೇಕು. ಹಾಲು ಮತ್ತು ಮೊಸರು ಎರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಆ ತುಳಸಿ ಗಿಡದಲ್ಲಿ ಕೈ ತೊಳಿಬೇಕು. ಎಡಗೈಯಿಂದ ಬಲಗೈ ತೊಳಿಬೇಕು, ಮತ್ತು ಎಡಗೈಯಿಂದ ಬಲಗೈನ ತೊಳೆಯುವಂಥದ್ದು. ಈ 2 ಕೂಡ ಆ ಗಿಡಕ್ಕೆ ಬಿದ್ದಿರಬೇಕು. ಇದನ್ನು ಯಾವಾಗಲಾದರೂ ಇವತ್ತು ಸಂಜೆ ಮಾಡ್ಕೊಳ್ಬೋದು ಅಥವಾ ನಾಳೆ ಮಾಡ್ಕೊಳ್ಬೋದು, ಯಾವಾಗ ಅವ್ರ ಖುಷಿ ಅನಿಸುತ್ತೋ ಆವಾಗ ಮಾಡ್ಕೊಳ್ಬೋದು. ದಾನ ಅಂತ ನೀವು ಹೇಳಿದ ಕೇಳ್ತಾ ಇದ್ದೀನಿ. ಈ 6 ಜನ ಶತ್ರುಗಳು ದೂರ ಹಾಕ್ತಾರೆ ಅಂತಂದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಪ್ರವೇಶ ಆಗಿಬಿಡುತ್ತೆ ಅಸೂಯೆ ಅನ್ನೋದು. ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ಶತ್ರುಗಳನ್ನು ದೂರ ಇಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿರ್ತಾರೆ, ಆಗಿರೋದಿಲ್ಲ. ಈಗ ನಾನು ಇದು ಹೇಳಿದ್ನಲ್ಲ, ಇವೆರಡನ್ನೂ ಕೂಡ ಕೈ ತೊಳೆದು ಅಷ್ಟೇ ಇವ್ರು ಮಾಡಿರೋದು. 2 ಕೈಯನ್ನು ಆ ಹಾಲು ಮೊಸರು ವಿಜಯದ ಸಂಕೇತ, ಶಾಂತಿಯ ಸಂಕೇತ. ಮೊಸರಂತೂ ಅದ್ಭುತವಾಗಿ ವಿಜಯವನ್ನು ತಂದುಕೊಡುತ್ತೆ. ಇವರ ಬಲ ಹಸ್ತವನ್ನೇನಾದರೂ ಕೂಡ ಶ್ರದ್ಧೆಯಿಂದ, ಅದು ಗೋಧುಳಿ ಲಗ್ನ ಅಥವಾ ಬ್ರಾಹ್ಮಿ ಲಗ್ನದಲ್ಲಿ ಅವರು ತೊಳೆದುಕೊಂಡು ಗೊತ್ತಿಲ್ಲದೆ ದೇವಸ್ಥಾನದ ಪ್ರಾಂಗಣದಲ್ಲಿ ಇವರು ಇಟ್ಟು ಬಂದುಬಿಡ್ಬೇಕು. ಯಾವುದೋ ಒಂದು ದೇವಸ್ಥಾನದಲ್ಲಿ ಇಟ್ಟು ಬಂದುಬಿಡ್ಬೇಕು ಇವರು. ಆ ನಂತರ ಇವರು ದಾನ ಅದನ್ನೇ ಗೊತ್ತಿದ್ದು ಮಾಡೋದು ಬೇರೆ, ಗೊತ್ತಿಲ್ಲದೆ ಮಾಡೋದು ಬೇರೆ. ಅದಕ್ಕಾಗಿ ಈ ದಾನವನ್ನು ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಅವರ ಹಣವನ್ನು ಹೂಡಿಕೆ ಮಾಡಲಿ. ಯಾವುದೋ ಒಂದು ಇಂಡಸ್ಟ್ರಿ ಆಗಿರಲಿ ಅಥವಾ ಶೇರ್ ಮಾರ್ಕೆಟ್ ಆಗಿರಲಿ, ಇಂಡಸ್ಟ್ರಿಗೆ ಹಣ ಹೂಡಿಕೆ ಮಾಡಲಿ. ಅದರಲ್ಲಿ ಬಂದದ್ರಲ್ಲಿ ಯಾವ ದೇವಸ್ಥಾನದ ಆವರಣದಲ್ಲಿ ನೀವು ತುಳಸಿ ಗಿಡವನ್ನು ಇಟ್ಟು ಬಂದರೋ ಆ ತುಳಸಿ ದಿನೇ ದಿನೇ ಬೆಳೆದು ಸ್ವಲ್ಪ ತುಳಸಿಯನ್ನು ತೆಗೆದು ಆ ದೇವರ ಪಾದದ ಹತ್ರ ಇಟ್ಟರೋ ಅಲ್ಲಿ ನಿನ್ನ ಹೂಡಿಕೆಯ ಹಣ ದೊಡ್ಡ ಮಟ್ಟದಾಗಿ ಬೆಳೆದು ಬಿಡುತ್ತೆ. ಆವಾಗ ನೀನು ಚಿನ್ನದ್ದು ಬೇಕಾದರೂ ಆ ದೇವಸ್ಥಾನ ಕೊಡುಗೆ ಕೊಡು, ಅಥವಾ ಒಂದು 100 ಜನ ಬಡವರಿಗೆ ಅನ್ನದಾನ ಮಾಡು. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ದಾನ ಮಾಡು. ದಾನ ಧರ್ಮದ ಬಗ್ಗೆ ಹೇಳಿರೋಕ್ಕೆ ಬಹಳಷ್ಟಿದೆ. ಇದನ್ನು ಮಾಡಿಕೊಳ್ಳಿ, ನಿಮ್ಮ ಇಂಡಸ್ಟ್ರಿಯಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಬೆಳೆಯಿರಿ. ಖಂಡಿತ ಗುರುಗಳೇ, ಒಂದು ಅರ್ಥಪೂರ್ಣವಾಗಿರುವಂಥ ವಿಚಾರ. ಎಲ್ಲೋ ಒಂದು ಕಡೆ ದಾನ ಧರ್ಮ ಅಂತಂದರೆ ಅದನ್ನು ಯಾವ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ, ಸಾಕಷ್ಟು ದೊಡ್ಡ ಒಂದು ಸಬ್ಜೆಕ್ಟ್ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತು ನಾವು ಯಾವ ಒಂದು ಕೆಲಸ ಮಾಡಬೇಕು ಅಂತ ಕೂಡ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿರುವಂಥ ವಿಚಾರ ಅದ್ಭುತವಾಗಿತ್ತು. ನೀವು ಕೂಡ ಈ ಒಂದು ಕೆಲಸವನ್ನು ಮಾಡಬೇಕು. ಖಂಡಿತವಾಗ್ಲೂ ನಿಮ್ಮ ಒಂದು ಜೀವನದಲ್ಲಿ ಕೂಡ ನೀವು ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.